ಬಿ ಪಾಟೀಲ್ರು ಎಲ್ಲ ಇಲ್ಲೇ ಇದ್ದಾರೆ. ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ರು ಎಂ ಬಿ ಪಾಟೀಲ್ರು, ಈಗ ಬಂದ್ರು. ನಮ್ಮ ಅಂಜಲಿಯವರು ಇಲ್ಲೇ ಇದ್ದಾರೆ. ನಾವೆಲ್ಲ ಹೋಗಿ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ನೀರನ್ನು ಚೆಲ್ಲಿ ಈ ಒಂದು ರಾಜ್ಯದ ರಕ್ಷಣೆಗೋಸ್ಕರ ಹೋರಾಟವನ್ನು ಪ್ರಾರಂಭ ಮಾಡಿತು. ನಮ್ಮ ಜನ ಧ್ವನಿಯನ್ನ ಕೇಳಬೇಕು ಅಂತ ಹೇಳಿ ಇವತ್ತು ನಾವು ಹೋರಾಟವನ್ನು ನಾವು ಮಾಡಿದ್ವು. ಅದಾದ ಮೇಲೆ ಚಿಕ್ಕೋಡಿಗೆ ಹೋಗಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂತ ಪ್ರಥಮ ಗ್ಯಾರಂಟಿ ನಿಮ್ಮ ಎಲ್ಲ ಮನೆಗಳಲ್ಲಿ ಬೆಳಕನ್ನ ಚೆಲ್ಲಬೇಕು, ದೀಪ ಉರಿಬೇಕು ಅಂತೇಳಿ ಗೃಹ ಜ್ಯೋತಿಯನ್ನ ನಾವು ಪ್ರಾರಂಭವನ್ನು ಮಾಡಿದ್ವು. ಅದಾದ ಮೇಲೆ 5 ಗ್ಯಾರಂಟಿಗಳನ್ನು ಕೊಟ್ಟು, ಯಾಕೆ ಕೊಟ್ಟು? ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಹೇಳಿ 5 ಗ್ಯಾರಂಟಿಗಳನ್ನು ಕೊಟ್ಟು 52,000 ಕೋಟಿ ರೂಪಾಯಿ ವರ್ಷಕ್ಕೆ ಮೀಸಲಿಗಿಟ್ಟು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನ ನಾನು ಎಂ ಬಿ ಪಾಟೀಲ್ರು, ಎಚ್ ಕೆ ಪಾಟೀಲ್ರು, ಸತೀಶ್ ರವರು ಮುಖ್ಯಮಂತ್ರಿಯವರ ಮುಖಂಡತ್ವದಲ್ಲಿ ಮೊದಲನೇ ದಿನ ತೀರ್ಮಾನವನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಈ ಗ್ಯಾರಂಟಿಯನ್ನು ಅನುಷ್ಠಾನ ತರಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಬಿಜೆಪಿಯವರು ಹೊರಟಿದ್ದಾರೆ. ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ, ಹಾಲು ಬೆಲೆ ಜಾಸ್ತಿ ಆಗೋಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶ ವ್ಯಕ್ತಪಡಿಸಿದ ದಿನನೇ ಕೇಂದ್ರ ಸರ್ಕಾರ ಮತ್ತೆ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಗಗನಕ್ಕೆ ಇವತ್ತು ಏರಿಸುವಂತ ಕೆಲಸವನ್ನು ಮಾಡಿದೆ. ಬಂಧುಗಳೇ, ಒಂದು ತಿಳ್ಕೊಳ್ಬೇಕು, ಯಾವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತದೆ, ಯಾವಾಗ ಗ್ಯಾಸ್ ಬೆಲೆ ಏರ್ತದೆ, ಎಲ್ಲ ಪದಾರ್ಥಗಳ ಬೆಲೆಯನ್ನು ಏರಿಸುವಂತ ಕೆಲಸವನ್ನ ಅವರವರ ಇಲಾಖೆಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ತಿರ್ಗಾ ರೈತನಿಗೆ ಸಹಾಯ ಮಾಡಬೇಕು, ಈ ರೈತರಿಗೆ ಸಹಾಯ ಮಾಡಬೇಕು. ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತನಿಗೆ ಲಂಚ ಇಲ್ಲ. ಈ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಹಾಲಿಗೆ 4 ರೂಪಾಯಿ ಏರಿಸಿದ್ರೆ, ರೈತನಿಗೆ ಹಣ ಹೋಗ್ಬೇಕು ಅಂತ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡಿದ್ರೆ ನಗರಗಳಲ್ಲಿ ತೊಂದರೆ ಆಗ್ತಾ ಇದೆ ಅಂತೇಳಿ ರೈತ ವಿರೋಧಿ ನೀತಿಯನ್ನು ತೆಗೆದುಕೊಂಡು ಪ್ರತಿಭಟನೆಯನ್ನ ಇವತ್ತು ಪ್ರಾರಂಭವನ್ನು ಮಾಡಿದ್ರು. ನಾನು ಬಿಜೆಪಿ ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ, ನಿಮ್ಮ ಆಕ್ರೋಶ ಏನಿದ್ರು ಬಿಜೆಪಿ ಮೇಲೆ ಇರಬೇಕು, ಕೇಂದ್ರ ಸರ್ಕಾರದ ಮೇಲೆ ಇರಬೇಕು. ಇವತ್ತು ಎಲ್ಲ ನನ್ನ ತಾಯಂದಿರಿಲೆಲ್ಲ ಕೂತಿದ್ದಾರೆ, ಎಲ್ಲ ರೈತ ಬಂಧುಗಳು ಕೂತಿದ್ದಾರೆ. ನಾವು ಪಕ್ಷದ ಪರವಾಗಿ ಒಂದು ಪುಸ್ತಕ ಹೊರಡಿಸಿದ್ದೇವೆ, ನಿಮ್ಗೆಲ್ಲ ತಲುಪಿಸ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಏನು ಜನರ ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಬಜೆಟ್ ಅಲ್ಲಿ 56,000 ಕೋಟಿ ಹೋದ ವರ್ಷ ಇಟ್ಟಾಗ ಟೀಕೆ ಮಾಡಿದ್ರು. ಸರ್ಕಾರ ಬರದಾಗೋಯ್ತು ಅಂತ. ಎಲ್ಲಿ ಬರದಾಗೋಯ್ತು? ಪ್ರತಿ ಕ್ಷೇತ್ರದಲ್ಲೂ ಕೂಡ 500ರಿಂದ 1 ಕೋಟಿ ರೂಪಾಯಿ ವಿವಿಧ ರೀತಿ ಕಾಮಗಾರಿಗಳನ್ನು ತೆಗೆದುಕೊಂಡು ಎಲ್ಲ ಇಲಾಖೆಯಿಂದ ಇವತ್ತು ಕೆಲಸ ಆಗ್ತಾ ಇದೆ. ಮೊನ್ನೆ ತಾನೇ ನಾವು ದೇವನಹಳ್ಳಿಗೆ ಹೋಗಿದ್ದು 500 ಕೋಟಿ ರೂಪಾಯಿ, ಪಿರಿಯಾಪಟ್ಟಣಕ್ಕೆ ಹೋಗಿದ್ದು 500 ಕೋಟಿ ರೂಪಾಯಿ, ಮೊನ್ನೆ ತಾನೇ ಬೀದರ್ಗೆ ಹೋಗಿದ್ದು 2,000 ಕೋಟಿ ರೂಪಾಯಿ, 2,025 ಕೋಟಿ ರೂಪಾಯಿ ಬೀದರ್ದಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದವು. ನಾನು ತಮ್ಗೆ ಹೇಳೋದು ಇಷ್ಟೇ, ತಾಯಂದಿರಿಗೆ, ಮನಮೋಹನ್ ಸಿಂಗ್ ಇದ್ದಾಗ ನಿಮ್ಮ ಮಾಂಗಲ್ಯ ಇದು ತಾಲಿ ಚಿನ್ನ ಬೆಲೆ 28,000 ರೂಪಾಯಿ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಇವತ್ತೆಷ್ಟಿದೆ? 1 ಲಕ್ಷ ರೂಪಾಯಿ ಇದೆ, 1 ಲಕ್ಷ ಇದೆ. ಇವತ್ತು ಬೆಳ್ಳಿ ಬೆಲೆ 43,000 ರೂಪಾಯಿ ಇತ್ತು, ಇವತ್ತು 94,000 ರೂಪಾಯಿ ಇದೆ.
ಡಾಲರ್ ಬೆಲೆ 59 ಇತ್ತು, ಇವತ್ತು 90 ರೂಪಾಯಿ ಹತ್ತಿರಕ್ಕೆ ಬಂದಿದೆ. ಸಿಮೆಂಟ್ ಬೆಲೆ 268 ರೂಪಾಯಿ ಇತ್ತು, 410 ರೂಪಾಯಿ ಆಗಿದೆ. ಕಬ್ಬಿಣದ ಬೆಲೆ 39,000 ಇತ್ತು, ಈಗ 73,000 ಆಗಿದೆ. ನೀವು ಯಾರೇ ಆಗಲಿ ಮನೆ ಕಟ್ಟಬೇಕಾದ್ರೆ ಸಿಮೆಂಟು ಕಬ್ಬಿಣ ಇಲ್ಲದೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಪೈಪು ನೀರು ತುಂಬುವಂತ ಪೈಪು ಅಡಿ 69 ರೂಪಾಯಿ ಇತ್ತು, ಈಗ 150 ರೂಪಾಯಿ ಆಗಿದೆ. ಪ್ಲಾಸ್ಟಿಕ್ ಇವೆಲ್ಲ ಕೂಡ 1125 ಇದ್ದು ಈಗ 1400 ರೂಪಾಯಿ ಆಗಿದೆ. ಸಕ್ಕರೆ 30 ರೂಪಾಯಿ ಇತ್ತು, 60 ರೂಪಾಯಿ ಆಗಿದೆ. ಅಕ್ಕಿ 1 ಕೆಜಿ ನಾವೇನೋ ಫ್ರೀಯಾಗಿ ಕೊಡ್ತಾ ಇದೀವಿ ಬಿಡಿ ಬಡವ್ರಿಗೆ, ಆದರೆ ಸಾಮಾನ್ಯ ಅಕ್ಕಿ 30 ರೂಪಾಯಿ ಇದ್ದಿದ್ದು 66 ರೂಪಾಯಿ ಆಗಿದೆ. ಹಿಂಗೆ ಅಡುಗೆ ಎಣ್ಣೆ 68 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗಿದೆ. ಇವೆಲ್ಲ ಯಾಕೋಸ್ಕರ? ಇದಕ್ಕೆ ನಾವು ಪ್ರತಿಭಟನೆ ಮಾಡಬೇಕು, ನಿಮಗೆ ತಿಳಿಸ್ಬೇಕು, ನೀವು ಕೂಡ ಮಂದಟ್ ಮಾಡ್ಕೊಳ್ಬೇಕು ಎಲ್ಲ ಜನರಿಗೆ ಅಂತೇಳಿ ತಿಳಿಸ್ಲಿಕ್ಕೆ ಇವತ್ತು ನಾವೆಲ್ಲ ಬಂದಿದ್ದೇವೆ. ಇವತ್ತು ನಮಗೆಲ್ಲ ನೀವು ಅಧಿಕಾರ ಕೊಟ್ಟಿದ್ದೀರಿ, ಅಧಿಕಾರ ನಶ್ವರ. ಕಾಂಗ್ರೆಸ್ ಸರ್ಕಾರ ಮಾಡಿದ ಸಾಧನೆಗಳು ಅಜಾಮರ, ಕೊನೆಗೆ ಮತದಾರರೇ ಈಶ್ವರ ಅಂತೇಳಿ ನೀವು ನಮ್ಗೆ ಕೊಟ್ಟಂತ ಶಕ್ತಿಗೆ ನಿಮಗೆ ಋಣವನ್ನ ತೀರಿಸಲಿಕ್ಕೋಸ್ಕರ ಬಂದಿದ್ದೇವೆ. ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ಹವೇಳಕರವಾಗಿ ಬಿಜೆಪಿ ನಡ್ಕೊಳ್ತಾ ಇದೆ ಅವರ ಹೆಸರಿಗೆ. ಅದನ್ನು ಉಳಿಸಬೇಕು, ಸಂವಿಧಾನವನ್ನು ಕಾಪಾಡಬೇಕು. ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವರ್ಗದ ಜನರು ಕೂಡ ಇವತ್ತು ನಾವು ಈ ಒಂದು ಸಂವಿಧಾನದಲ್ಲಿ ಇವತ್ತು ಹಿಂದುಳಿದ ವರ್ಗ ಇರ್ಬೋದು, ಬಡವರು ಇರ್ಬೋದು, ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೂ ಕೂಡ ಬಡ ಜನತೆ ಇರ್ಬೋದು, ಅವರು ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಮಾಡಿಕೊಂಡು ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ ಅಂತೇಳಿ. ಹಂಗೆ ನಾವು ಆದರ್ಶವನ್ನು ಇಟ್ಕೊಂಡು ನಿಮ್ಮ ಬದುಕನ್ನು ಹಸನು ಮಾಡಬೇಕು. ಈ ಕಷ್ಟದಿಂದ ಏನು ನರಳ್ತಾ ಇದ್ದೀರಿ, ಬೆಲೆ ಏರಿಕೆಯಿಂದ ನಿಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ 2 ವರ್ಷದಲ್ಲಿ ನಾವು ಕೊಟ್ಟಂತ ಮಾತನ್ನು ಉಳಿಸ್ಕೊಂಡು ಇಡೀ ದೇಶ, ಇಡೀ ಭಾರತದ ಯಾವ ರಾಜ್ಯ ತೆಗೆದುಕೊಳ್ಳಿ, ಮೋದಿ ಅವರು ಹೇಳ್ತಾ ಇದ್ರು ಕರ್ನಾಟಕ ರಾಜ್ಯದಿಂದ ಎಲ್ಲ ಖಜಾನೆ ಖಾಲಿ ಆಗೋಗ್ಬಿಡ್ತದೆ ಅಂತೇಳಿ. ಈಗ ಮಹಾರಾಷ್ಟ್ರ ಎಲೆಕ್ಷನ್ ತೆಗೆದುಕೊಳ್ಳಿ, ಬೇರೆ ಮಧ್ಯಪ್ರದೇಶ ತೆಗೆದುಕೊಳ್ಳಿ, ಯಾವುದೇ ರಾಜ್ಯ ತೆಗೆದುಕೊಳ್ಳಿ, ಕರ್ನಾಟಕ ಮಾಡೆಲ್ ಅಂತ ಹೇಳಿ ನಾವು ಯಾವ ರೀತಿ ಜನರಿಗೆ ಹೊರಟಿದ್ದೇವೆ ಆ ರೀತಿ ಇವತ್ತು ಅವರು ಹೊರಟ್ಕೊಂಡು ಬಂದಿದ್ದಾರೆ. ಬಂಧುಗಳೇ, ಸರ್ವರಿಗೂ ಸಮಬಾಳು ಸಮಪಳು, ಈ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಎಲ್ಲ ವರ್ಗದ ಜನರು ಕೂಡ ಉತ್ತಮವಾಗಿ ಸೇವೆಯನ್ನು ಮಾಡಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಒಂದೇ ಇಲಾಖೆಯಲ್ಲ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ರಸ್ತೆಗಳನ್ನು ಇವತ್ತು ಸುಮಾರು ಮೊನ್ನೆ ನಾವು ಗುಲ್ಬರ್ಗಕ್ಕೆ ಹೋಗಿದ್ದೆ, 1,000 ಕೋಟಿ ರೂಪಾಯಿ ರಸ್ತೆಯನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಾವು ಉದ್ಘಾಟನೆಯನ್ನು ಮಾಡ್ಕೊಂಡು ನಾವು ಬಂದು ನಾವು ಇವತ್ತು PWD ಇಲಾಖೆ ತೆಗೆದುಕೊಳ್ಳಿ, ಪ್ರತಿ ಕ್ಷೇತ್ರಕ್ಕೂ ಕೂಡ 25-30 ಕೋಟಿ ರೂಪಾಯಿ ರಸ್ತೆಗಳನ್ನು PWD ಇಲಾಖೆ ತೆಗೆದುಕೊಂಡಿದ್ದೇವೆ. ವಿದ್ಯುತ್ ಶಕ್ತಿ ಇಲಾಖೆ ತೆಗೆದುಕೊಳ್ಳಿ, ಹೊಸ ಟ್ರಾನ್ಸ್ಫಾರ್ಮರ್ಗಳು ಕುಸುಮ ಯೋಜನೆ ತೆಗೆದುಕೊಂಡು ಹಗಲೊತ್ತು ರೈತನಿಗೆ ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ಹೊಸ ಯೋಜನೆಗಳನ್ನು ನಾವು ಹಾಕೊಂಡಿದ್ದೇವೆ. ನೀರಾವರಿ ಇಲಾಖೆಗೆ 22,000 ರೂಪಾಯಿ ಕೊಟ್ಕೊಂಡು ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ನಿಮ್ಮಲ್ಲೇ ಕೂಡ ಇಷ್ಟೇ ನಿಮ್ಮ ಜಿಲ್ಲೆಯಲ್ಲಿ ಅನೇಕ ಕ್ಷೇತ್ರಗಳಿಗೆ ಸುಮಾರು 2,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ಈ ಜಿಲ್ಲೆಯಲ್ಲಿ ನಾವು ನೀರಾವರಿ ಕಾರ್ಯಕ್ರಮಕ್ಕೆ ತೆಗೆದುಕೊಂಡಿದ್ದೇವೆ. ಇದು ಅಭಿವೃದ್ಧಿ ಕೆಲಸ ಅಲ್ಲವೇ? ಬಿಜೆಪಿ ಸರ್ಕಾರ ಇಂತಹ ಕಾರ್ಯಕ್ರಮಗಳನ್ನ ಅವರ ಅವಧಿಯಲ್ಲಿ ಯಾವುದೂ ಕೂಡ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಲಿಕ್ಕೆ ಆಗಲಿಲ್ಲ. ಆದ್ರಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೇವೆ, ಮುಂದಿನ ದಿನದಲ್ಲಿ ನಿಮ್ಮ ಬಲಿಷ್ಠವಾದ ಸರ್ಕಾರ ಇದೇ ರೀತಿ ಜನರ ಸೇವೆಯನ್ನು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಜನ ಇವತ್ತು ಇಡೀ ವಿಶ್ವ ಕರ್ನಾಟಕ ರಾಜ್ಯದಲ್ಲಿ ಬಂಡವಾಳ ಹಾಕಲಿಕ್ಕೆ ಹೊರಟಿದ್ದಾರೆ. ಮೊನ್ನೆ ತಾನು MA ಪಾಟೀಲ್ ಅವರ ನೇತೃತ್ವದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೀತು. ನಿಮ್ಮ ಬೆಳಗಾಂನಲ್ಲಿ, ಧಾರವಾಡದಲ್ಲಿ, ಬಿಜಾಪುರದಲ್ಲಿ ಎಲ್ಲ 2 ಟೈರ್ ಸಿಟಿಲಿ ಸುಮಾರು 10 ಲಕ್ಷ ಕೋಟಿ ರೂಪಾಯಿ
ಇದನ್ನು ಬಂದು ಬಂಡವಾಳ ಹಾಕಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ ಜನ ಮುಂದೆ ಬಂದಿದ್ದಾರೆ. ಇವತ್ತು ನಮ್ಮ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ. ಅವರು ಇವತ್ತು ಒಂದು ದೊಡ್ಡ ಐತಿಹಾಸಿಕವಾದ ಜಾಗಗಳಲ್ಲಿ, ಮೊನ್ನೆ ತಾನೇ ನಿಮ್ಮ ಸೌದತ್ತಿ ಜಾಗದಲ್ಲಿ ಅದನ್ನು ಉತ್ತೀರ್ಣ ಮಾಡಬೇಕು, ಹೆಚ್ಚು ಬಡವರ ಪ್ರವಾಸಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅಲ್ಲಿ ಮಹದೇಶ್ವರ ಬೆಟ್ಟ ಎಲ್ಲ ಕಡೆ ಕೂಡ ಪ್ರವಾಸಿ ಕೇಂದ್ರಗಳನ್ನ ದೊಡ್ಡ ಮೇಲ್ದರ್ಜೆಗೆ ಏರಿಸಿ ಇವತ್ತು ದೊಡ್ಡ ಪ್ರವಾಸಿ ಕೇಂದ್ರಗಳನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಹಂಗೆ ಪ್ರತಿ ಒಂದು ಇಲಾಖೆಯಲ್ಲೂ ಕೂಡ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಇದನ್ನ ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಕುಡಿಯೋ ನೀರಿಗೋಸ್ಕರ ಇಡೀ ರಾಜ್ಯದಲ್ಲಿ ಕೆರೆ ತುಂಬಿಸುವಂತ ಕಾರ್ಯಕ್ರಮಗಳನ್ನ, ಜಲವನ್ನು ಎತ್ತರಿಸಿ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಎತ್ತಿನಹೊಳೆ ಯೋಜನೆ ಇವತ್ತು ಜಾರಿ ತರಲೇಬೇಕು ಅಂತೇಳಿ, ಇವತ್ತು ಸಂಪೂರ್ಣ ಮಾಡಲೇಬೇಕು ಅಂತೇಳಿ 28ರ ಒಳಗಡೆ ಈಗ ಒಂದು ಚಿಕ್ಕಬಳ್ಳಾಪುರ ಕೋಲಾರ್ಗೆ ನೀರು ಕೊಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಹಿಂಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಬರೀ ಗ್ಯಾರಂಟಿ ಯೋಜನೆ ಅಲ್ಲ, ಗ್ಯಾರಂಟಿ ಯೋಜನೆ ನಿಮ್ಮ ಬದುಕಿಗೆ. ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೇವೆ. ನೀವು ಕೇಳಬೇಕು, ತಾಲಿ ಕಟ್ಟುವಂತ ಚಿನ್ನ 28,000 30,000 ರೂಪಾಯಿ ಇದ್ದಿದ್ದು 1 ಲಕ್ಷ ಆಯ್ತಲ್ಲ, ಸಿಮೆಂಟ್ ಬೆಲೆ ಜಾಸ್ತಿ ಆಯ್ತಲ್ಲ, ಕಬ್ಬಣ ಜಾಸ್ತಿ ಆಯ್ತಲ್ಲ, ಇದಕ್ಕೆ ಉತ್ತರ ಕೊಡಿ ಅಂತ ನೀವು ಬಿಜೆಪಿಯವ್ರನ್ನ ಕೇಳಬೇಕು. ನೀವು ವಾಪಸ್ ಕಳಿಸ್ಬೇಕು. ಆಕ್ರೋಶ ಏನಿದ್ರು ಬಿಜೆಪಿಯವರ ಮೇಲಿರಬೇಕು. ಕೇಂದ್ರ ಸರ್ಕಾರದ ನೀತಿಯಿಂದ ಇವತ್ತು ಇಂಥ ಒಂದು ದೊಡ್ಡ ಸಮಸ್ಯೆ ಈ ದೇಶದಲ್ಲಾಗಿದೆ. ಮೊನ್ನೆ ಉಗ್ರರ ದಾಳಿಯಿಂದ ನಮ್ಮ ಸೋದರರು ತಾಯಂದಿರು ಇವತ್ತು ಎಲ್ಲರಿಗೂ ಕೂಡ ಮನಸ್ಸಿಗೆ ಇಡೀ ದೇಶದಲ್ಲಿ ನೋವಾಗಿದೆ. ಶಾಂತಿ ನೆಲೆಸಬೇಕು, ಈ ದೇಶದಲ್ಲಿ ಐಕ್ಯತೆ ಕಾಪಾಡಬೇಕು ಅಂತೇಳಿ ಇಡೀ ಪಕ್ಷ, ನಮ್ಮ ಸರ್ಕಾರ ಅವರ ಜೊತೆಯಲ್ಲಿ ನಿಂತ್ಕೊಂಡು ಪಕ್ಷ ಭೇದವನ್ನು ಮರೆತು ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ. ನಮ್ಮ ರಾಜ್ಯದಿಂದ ಹುತಾತ್ಮರಿಗೆ ನಾವು ಶಾಂತಿಯನ್ನ ಕೋರಿ ನಮ್ಮ ಮುಖ್ಯಮಂತ್ರಿಗಳು ಅವರೆಲ್ಲ ಕುಟುಂಬಕ್ಕೂ ಕೂಡ 10 ಲಕ್ಷ ರೂಪಾಯಿ ಘೋಷಣೆಯನ್ನು ಕೂಡ ಮಾಡಿ ಅವರ ಕುಟುಂಬದ ಜೊತೆ ನಾವಿದ್ದೇವೆ ಅಂತೇಳಿ ನಾವು ಘೋಷಣೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಈ ರೀತಿ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ, ಈ ಆಕ್ರೋಶದಲ್ಲಿ, ಈ ಸಂವಿಧಾನ ರಕ್ಷಣೆಯಲ್ಲಿ ತಾವೆಲ್ಲ ಸೇರಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಾನು ಹಿಂದೆನೇ ಬರಬೇಕು ಅಂತಿದ್ದೆ. ನಮ್ಮ ಕಾರ್ಯಾಧ್ಯಕ್ಷರಾದಂಥ ನಮ್ಮ GC ಚಂದ್ರಶೇಖರ್ ಅವ್ರನ್ನ ಮುಂಚಿತವಾಗಿ ಕಳಿಸಿ ಬಹಳ ಚೆನ್ನಾಗಿ ಈ ಬೆಳಗಾಂ ಅವರು ಮತ್ತು ಚಿಕ್ಕೋಡಿ ಜಿಲ್ಲೆಯವರು ಮತ್ತು ನಗರದವರು ಎಲ್ಲ ಉತ್ತಮವಾದ ರೀತಿಯಲ್ಲಿ ತಾವೆಲ್ಲ ಸಂಘಟನೆಯನ್ನು ಮಾಡಿ ಒಂದು ದೊಡ್ಡ ಸಂದೇಶವನ್ನ ಬೆಳಗಾಂನಿಂದ ಇಡೀ ರಾಜ್ಯಕ್ಕೆ ಕಳಿಸ್ಕೊಡುವಂತ ಕೆಲಸವನ್ನ ತಾವೆಲ್ಲ ಮಾಡಿದ್ದೀರಿ. ಯಾರ್ಯಾರು ಬ್ಲಾಕ್ ಅಧ್ಯಕ್ಷರು ದುಡಿದಿದ್ದಾರೆ, ಕಾರ್ಯಕರ್ತರು ದುಡಿದಿದ್ದಾರೆ, ಶಾಸಕರು ದುಡಿದಿದ್ದಾರೆ, ಎಲ್ಲರೂ ಕೂಡ ಈ ಜಿಲ್ಲೆ ಎಲ್ಲ ಶಾಸಕರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ಧನ್ಯವಾದಗಳು ಸನ್ಮಾನ್ಯ KPCC ಅಧ್ಯಕ್ಷರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ. ಇನ್ನು ಮುಂದೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಬಡವರ ಬಂಧು ಹಾಗೂ ಭಾಗ್ಯಗಳ ಸರ್ದಾರರಾದಂಥ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ.